ಹುಡುಗಿನ ಫಾಲೋ ಮಾಡ್ಕೊಂಡು ಬರ್ತೀಯ ಫಾಲೋ ಮಾಡ್ಕೊಂಡು ಬರ್ತೀಯಾ? ಇಲ್ಲ ಸರ್. ಝಂಡೆ ಏನಾಯ್ತು ಸರ್? ನಿಮ್ಮನ್ನ ಫ್ಯಾಕ್ಟ್ರಿಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇಲ್ಲ ಸರ್. ಬಿಡು ಅವನ್ನ, ಬಿಡು ಅವನ್ನ. ಯಾರು ನೀನು? ಯಾಕೆ ಫಾಲೋ ಮಾಡ್ತಿದ್ದೆ? ನಾನು ಇವ್ರನ್ನ ಫಾಲೋ ಮಾಡಿಲ್ಲ, ಅವ್ರನ್ನ. ಗನ್ನು ಬಾಯಿಗಿಡ್ತೀನಿ, ಸರಿಯಾಗಿ ಬಗ್ಳು. ಸರ್ ಅದೇ ಇವ್ರ ಜೊತೆ ಬಂದ್ರಲ್ಲ ಅನು, ನಾನು ಅವ್ರನ್ನ ಫಾಲೋ ಮಾಡಿದ್ದು. ಅವ್ರನ್ನ ಯಾಕೆ? ನಾನು ಅವ್ರನ್ನ ಮದುವೆ ಆಗೋ ಹುಡುಗ. ಸುಳ್ಳುಗಿಳ್ಳು ಬೊಗಳಿದ್ಯೋ ತಲೆ ಚೂರ್ ಚೂರ್ ಆಗ್ಬಿಡುತ್ತೆ. ಇಲ್ಲ ಸರ್, ನಿಜವಾಗ್ಲು ಸರಿಗೂ ನಾನು ಯಾರು ಅಂದ್ರೆ ಗೊತ್ತು ಸರ್. ಅವತ್ತು ಮನೆಯಲ್ಲಿ ಸರ್, ಸರ್ ಅವತ್ತು ಅನ್ವರ್ ಮನೆಯಲ್ಲಿ. ಓ ಯಾ, ನೋಡಿದ್ರಾ? ಸರಿಗೂ ನಾನು ಯಾರು ಅಂದ್ರೆ ಗೊತ್ತು. ನಂದು ಮತ್ತೆ ಅನ್ನೋದು ಮದುವೆ ಮತ್ತೆ ಫಿಕ್ಸ್ ಆಯಿತು. ಅಂದರೆ ಮೊದಲು ಬೇಡ ಅಂದರು, ಆಮೇಲೆ ಒಪ್ಕೊಂಡ್ರು. ಯಾರು ಒಪ್ಕೊಂಡ್ರು? ಅದೇ ಅನು ಸಿರಿಮನೆ. ಅಯ್ಯಯ್ಯೋ ಅನು, ಒಲೆ ಮೇಲೆ ಪಾತ್ರೆ ಇಟ್ಬಿಟ್ರೆ ತಾನಾಗೆ ಆಗಲ್ಲ ಪಾಯಸ. ಮುಂದೆ ನಿಂತ್ಕೊಂಡು ಮಾಡ್ಬೇಕು. ಹಾ ಅಮ್ಮ, ನೋಡ್ಕೋತೀನಿ. ಅಮ್ಮ, ಏಲಕ್ಕಿ ಎಲ್ಲಿ ಇಟ್ಟಿದ್ಯಾ? ಅಲ್ಲ, ಹಸಿರು ಡಬ್ಬದಲ್ಲಿದೆ ನೋಡಮ್ಮ. ಅಮ್ಮ, ಏಲಕ್ಕಿ ಎಷ್ಟು ಹಾಕ್ಬೇಕು? ಯಾಲಕ್ಕಿ ನಿಮ್ಮಪ್ಪ ಇದ್ದಾಗೆ ಇದ್ರೂ ಇಲ್ದಂಗೆ ಇರ್ಬೇಕು. ಒಂದೆರಡು ಹಾಕು ಸಾಕು. ಸಕ್ಕರೆ ನಾನಿದ್ದಂಗೆ ಒಂದಿಡಿ ಹೆಚ್ಚಾಗೆ ಹಾಕು. ಮತ್ತೆ ನಾನು? ನೀನು ದ್ರಾಕ್ಷಿ ಬಂಗಾರ, ಸಖತ್ ರುಚಿ. ಅಮ್ಮ, ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ. ಅನು, ನಿಮ್ಮ ಆರ್ಯವರ್ಧನ್ ಸರ್ ಸೇರ್ಕೊಂಡಿದ್ದಾರಲ್ಲೇ, ಸಖತ್ ಗತ್ತಾಗಿದೆ. ನೀನು ಅವ್ರಿಗೋಸ್ಕರ ಇಷ್ಟೊಂದು ಅಭಿಮಾನದಿಂದ ಮಾಡ್ಕೊಂಡು ತಗೊಂಡೋಗಿ ಕೊಡ್ತಾ ಇರುವಾಗ ಅವ್ರಿಗಿಷ್ಟ ಆಗೇ ಆಗುತ್ತೆ. ನೋಡು, ಕೊಡುವಾಗ ಸ್ವಲ್ಪ ಜಾಸ್ತಿನೇ ಕೊಡು. ಅಯ್ಯೋ ಅಮ್ಮ, ಬೇಡ. ಅವ್ರು ತುಂಬಾ ಹೆಲ್ತ್ ಕಾನ್ಶಿಯಸ್, ಹುಷಾರ್ ತಪ್ಪಬಾರ್ದು ಅಂತ ಮಾತ್ರೆ ತಗೋತಾ ಇರ್ತಾರೆ. ಅನು, ನೀನ್ ತಗೊಂಡೋಗೋ ಪಾಯಸನ ಅವ್ರು ತಿಂತಾರೆ ಅಂತೀಯ? ಖಂಡಿತ ತಿಂದೇ ತಿಂತಾರೆ ಅಪ್ಪ. ಸರ್ ಅವ್ರ ಫ್ಯಾಕ್ಟ್ರಿಲಿ ನೆನೆ ಒಬ್ಬ ವರ್ಕರ್ಗೆ ಅವ್ರ ಕೈಯಾರೆ ಊಟ ಮಾಡಿಸಿದ್ರು ಅಪ್ಪ. ಅದನ್ನ ನೋಡಿದ್ಮೇಲಂತೂ ಅವ್ರ ಮೇಲೆ ನನಗೆ ಇನ್ನೂ ಗೌರವ ಜಾಸ್ತಿ ಆಯ್ತು. ಖಂಡಿತ ತಿಂದೇ ತಿಂತಾರೆ. ತಿಂದೇ ತಿಂತಾರೆ ಅಂತ ಇಲ್ಲೇ ನಿಂತಿರೋ, ಪಾಯಸ ತಳ ಹಿಡಿಯುತ್ತೆ. ಅಯ್ಯೋ ರೀ ಸುಬ್ಬು, ಶರ್ಟ್ನ ಹಿಡ್ಕೊಳ್ಳೋದು ಮಾತ್ರ ಅಲ್ಲ, ಹಾಕೋಬೇಕು. ಹಾಕೊಳ್ಳಿ. ಹೌದಲ್ವಾ? ಅಯ್ಯಯ್ಯೋ ಅನು, ಪಾಯಸ ಆದ್ಮೇಲೆ ನಿಮ್ಮ ಅಪ್ಪನ ಕೊಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ತಗೊಂಡೋಗಮ್ಮ. ಫ್ರಿಜ್ಜಲ್ಲಿ ಇಡಕ್ಕಾಗಲ್ಲ, ಮತ್ತೆ ಕೆಟ್ಟು ಕೂತಿದೆ. ಆರ್ಯ ಸರ್ ರಿಪೇರಿ ಮಾಡಿದ್ಮೇಲೂ ನೀರು ಸೋರ್ತೈತೆ ನೋಡು. ಹೌದಾ? ರಿಪೇರಿ ಮಾಡಿಸ್ಬಿಡ್ಲಾ? ನಿಜವಾಗ್ಲೂ? ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಪುಷ್ಪ. ಒಂದು ವಾರದಲ್ಲಿ ರಿಪೇರಿ ಮಾಡಿಸ್ಬಿಡ್ತೀನಿ. ಅಡ್ಜಸ್ಟಾ? ಅಪ್ಪ, ರಜನಿ ಮನೆ ಫ್ರಿಜ್ಜಲ್ಲಿ ಅದಿಡಿ ಇದಿಡಿ ಅಂತ ಮಾತ್ರ ಹೇಳ್ಬೇಡಿ. ಅವಳು ಅನ್ಸೋದನ್ನ ಕೇಳಕ್ಕಾಗಲ್ಲ. ಅಮ್ಮ, ಯೋಚನೆ ಮಾಡ್ಬೇಡ, ಹೊಸ ಫ್ರಿಜ್ ತಗೊಳ್ಳೋಣ. ಹೊಸ ಫ್ರಿಜ್ ತಗೊಳ್ಳೋಣ ಅನ್ಬಿಟ್ರೆ ಬಂದ್ಬಿಡತ್ತಾ? ಬರುತ್ತೆ, ಆದ್ರೆ ಈ ತಿಂಗಳು ಸಂಬಳ ಬಂದ್ಮೇಲೆ. ಸರಿನಾ? ನಿಜವಾಗ್ಲೂನು? ಹ್ಞೂ ಅಮ್ಮ. ಈ ಮಗಳ್ ನೋಡಿ ಕಲ್ತ್ಕೊಳ್ರಿ. ಕೆಲ್ಸಕ್ಕೆ ಹೋಗಿ ಮೊದಲನೇ ತಿಂಗಳಲ್ಲೇ ಹೊಸ ಫ್ರಿಜ್ ತಗೊಂಡ್ಬರ್ತೀನಿ ಅಂತ ಹೇಳ್ತಿದ್ದಾಳೆ. ನೀವು ಇದ್ದೀರಾ, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಅದೇ ಹಳೆ ಫ್ರಿಜ್ಜು. ನನ್ನ ಮಗಳಲ್ವಾ? ಏನು ಮಾಡೋದಕ್ಕೆ ಹೊಟ್ಟಿದ್ದೀವಿ ನಾವು? ಮಾನವೀಯತೆ, ದಯೆ, ಕರುಣೆ ಇವನ್ನೆಲ್ಲ
ಕಂಪ್ನಿ ರೂಲ್ಸ್ ಬುಕ್ಕಿಂದ ತೆಗೆದುಹಾಕ್ಬಿಟ್ರಾ? ಸರ್ ಅದು ನಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಿ ಪ್ರೊಡಕ್ಟಿವಿಟಿ? ಆರ್ ಯು ಕಿಡಿಂಗ್ ಮೀನಾ? ಹಾಗೆ ಕೆಲಸ ಮಾಡಿಸೋದಕ್ಕೆ ಅವರು ಮಷಿನ್ಸ್ ಅಲ್ಲ, ಮನುಷ್ಯರು. ಪ್ರೊಡಕ್ಟಿವಿಟಿ ಬೇಕು ಅಂತಿದ್ರೆ ಶಿಫ್ಟ್ ವೈಸು ಕೆಲಸ ಮಾಡಿಸ್ಬೇಕು ಅಥವಾ OT ಆಫರ್ ಮಾಡಬೇಕು. ವರ್ಕರ್ಸ್ನ ಉಪವಾಸಕ್ಕೆ ತಳ್ಳಿ ನಮ್ಮ ಕಂಪನಿ ಉದ್ಧಾರ ಆಗಬೇಕು ಅಂತೇನಿಲ್ಲ. ಫಾರ್ ದ ಸೇಕ್ ಆಫ್ ದ ಟಾರ್ಗೆಟ್ ಯು ಆರ್ ಹಂಟಿಂಗ್ ಡೌನ್ ದಿ ವರ್ಕರ್ಸ್ ಮೇಲೆ. ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ದು ಸಂಸ್ಕೃತಿ ಇದಲ್ಲ, ಅರ್ಥ ಆಯ್ತಾ? ಅಂಡ್ ಮಯೂರ್, ನೀನು UK ಇಂದ ಜರ್ಮನಿಯಿಂದ ಇದೇ ಕಲ್ತು ಬಂದಿದ್ಯಾ? ನಮಗೋಸ್ಕರ ಬೆವರು ಸೂಸೋರ್ ಕಷ್ಟ ನಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಾವಿರೋ ಜಾಗಕ್ಕೆ ನಾವು ದ್ರೋಹ ಮಾಡ್ತಿರೋ ಹಾಗೆ. ಅಂಡ್ ದಿಸ್ ಇಸ್ ನಾಟ್ ಫೇರ್. ದಿಸ್ ಇಸ್ ನಾಟ್ ಫೇರ್. ಇನ್ನು ಮುಂದೆ ನನ್ನನ್ನು ತಿಳಿಸದೆ ಯಾವ ನಿರ್ಧಾರನೂ ನೀನು ತಗೊಳ್ಳೋ ಹಾಗಿಲ್ಲ. ಗಾಟ್ ಇಟ್? ಎಲ್ಲಿಗೆ? ಅನು RS ಸರ್ನ ಮೀಟ್ ಮಾಡಬೇಕಿತ್ತು. ಅಪಾಯಿಂಟ್ಮೆಂಟ್ ಲೆಟರ್ ಇದೆಯಾ? ತೋರ್ಸ. ಡ್ರೈವರ್ ಹೇಳಿದ ವ್ಯಕ್ತಿ ಇವನೇ ಇರಬೇಕು. ಬಾ ವಿಚಾರಿಸೋಣ. RS ಸರ್ ಕಾರ್ನ ಫಾಲೋ ಮಾಡ್ಕೊಂಡ್ ಬಂದಿರೋದು ನೀನೇನಾ? ಹೌದು, ಅನು ಮೀಟ್ ಮಾಡಬೇಕಿತ್ತು. ಬಾ ವಿಚಾರಿಸೋಣ. ಡಿಡ್ ಯು ಆಲ್ ಗೆಟ್ ಇಟ್? ಎಸ್ ಸರ್. ಅನು, ಇನ್ಮೇಲೆ ನನ್ನ ಎಲ್ಲ ಶೆಡ್ಯೂಲ್ಸ್ ನೀನು ಪ್ಲ್ಯಾನ್ ಮಾಡಬೇಕು. ಸರ್ ನಾನಾ? ಎನಿ ಪ್ರಾಬ್ಲಮ್? ನೋ ಸರ್, ಮಾಡ್ತೀನಿ. ಗುಡ್. ನಾನು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆನ ನೀವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನನಗಿಷ್ಟ ಆಗಲ್ಲ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ. ಓಕೆ? This is not fair, Jende. Not at all fair. ನೀವು ಹಾಗೆ ಮಾತಾಡಬಾರ್ದು ಮೀರಾ ಮೇಡಮ್. ಯು ಆರ್ ಸೋ ಲಕ್ಕಿ. ನೀವು ಫೈಲ್ ಎಕ್ಸ್ಚೇಂಜ್ ಮಾಡಿರೋದು ಸರ್ಗೆ ಏನಾದರೂ ಗೊತ್ತಾಗಿದ್ದಿದ್ರೆ ನಿಮ್ಮ ಕೆಲಸ ಏನಾಗಿರೋದು ಯೋಚನೆ ಮಾಡಿ. ಸರ್ಗೂ ಗೊತ್ತಾಗಲಿಲ್ಲ, ಆ ಹುಡುಗಿಗೂ ಗೊತ್ತಾಗಲಿಲ್ಲ. ನೀವು ಬಚಾವ್. ಇನ್ನೊಂದು ಸಲ ಹೀಗೇನಾದರೂ ಆದರೆ ನಿಮ್ಮನ್ನು ದೇವರೇ ಕಾಪಾಡಬೇಕು. ಆಫೀಸಲ್ಲಿ CCTV ಇದೆ, ಮರ್ತೋಗ್ಬಿಟ್ರಾ?